ಕಾಳಿಂದ ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಈ ಬೌಲಲ್ಲಿ ಹೆಸ್ರು ಕಾಳು, ಅಳಸಂಡೆ ಕಾಳು ಒಂದು ಬೌಲ್ ತಗೊಂಡಿದ್ದೀನಿ. ಮನೇಲಿ ಸ್ವಲ್ಪ ಹಸಿ ಕಾಳಿತ್ತು, ಅವರೆಕಾಳು, ಅದನ್ನು ಹಾಕಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಬೇಕು. ಇದನ್ನು ಕೂಗಿಸ್ಕೊಂಡು ಹಂಗೆ ಒಲೆ ಮೇಲಿಟ್ಟು ತರಕಾರಿ ಮಿಕ್ಸ್ ಹಾಕೊಬೋದು. ಗೆಡ್ಡೆಕೋಸು, ಆಲೂಗೆಡ್ಡೆ 2 ಹಾಕಿದ್ದೀನಿ ನಾನು. ಅದನ್ನು ಸ್ವಲ್ಪ ಹಂಗೆ ಬೇಯಿಸ್ಕೊಬೇಕು. ತರಕಾರಿ ಎಲ್ಲ ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಅದ್ರ ತಕ್ಕನಾಗಿ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಹಿಂಗೆ ಕೈ ಆಡಿ ಆಮೇಲೆ ನೆಕ್ಸ್ಟು ಈ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾವು ಮಸಾಲೆಗೆ 1 ಗೆಡ್ಡೆ ಈರುಳ್ಳಿ, 7-8 ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಆಮೇಲೆ ಒಂದು ದಪ್ಪು ಟೊಮೊಟೊ ಅದರಲ್ಲಿ ಅರ್ಧ ಹಾಕೊಳ್ಳಿ ಸಾಕು. 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಸಾಕು. ಹುರ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡಾದ್ಮೇಲೆ 1 ಸ್ಪೂನ್ ಕಡಲೆ, ಅರ್ಧ ಸ್ಪೂನ್ ಗಸಗಸೆ, ಚಕ್ಕೆ ಸ್ವಲ್ಪ, 3 ಲವಂಗ, ಇದನ್ನು ಅದ್ರ ಜೊತೆಗೆ ಹಾಕೊಂಡು ಹುರ್ಕೊಳ್ರಿ. ಇದನ್ನು ಹುರ್ಕೊಳ್ತಾ ಹಂಗೆ ಒಂದು ಅರ್ಧ ತೆಂಗಿನಕಾಯಿ ತಗೊಳ್ರಿ. ತೆಂಗಿನಕಾಯಿ ಹಾಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳಿ. ಇದು ತುಂಬ ಸುಲಭ ಮಾಡೋದು. ಈ ಮಿಕ್ಸ್ ಕಾಳು ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿ ಇಡಿ ಹಾಕ್ಕೊಳ್ಳಿ. ಆರಾದ್ಮೇಲೆ 1 ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ. ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಗಳು: ಕರಿಬೇವಿನ ಸೊಪ್ಪು, 1 ಚಿಕ್ಕ ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಸಬ್ಬಕ್ಕಿ, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಚ್ಕೊಳ್ರಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ. ಕರಿಬೇವಿನ ಸೊಪ್ಪು ಸಿಡ್ದಾದ್ಮೇಲೆ 1 ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ. ಸ್ವಲ್ಪ ಟೊಮೊಟೊ ಹಾಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ರಿ. ಯಾಕಂದರೆ ಟೊಮೊಟೊನು ಈರುಳ್ಳಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ. ಮಸಾಲೆ ಸ್ವಲ್ಪ ಕುದಿ ಬಂದಮೇಲೆ ಬೇಯಿಸಿರೋ ತರಕಾರಿ ಮತ್ತು ಕಾಳುಗಳನ್ನ ಹಾಕ್ಕೊಳ್ರಿ. ಹಾಕ್ಕೊಂಡು ತಿರುಗಿಕೊಂಡು ಸ್ವಲ್ಪ ರುಚಿಗೆ ಮೊದಲೇ ಉಪ್ಪು ಹಾಕಿದ್ದೀವಿ. ರುಚಿಗೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಮಸಾಲೆನ ಮತ್ತು ಕಾಳು ಹಾಕಾದ್ಮೇಲೆ ಒಂದು 5 ನಿಮಿಷ ಕುದಿಸ್ರಿ. ಕುದಿಸಾದ್ಮೇಲೆ ಹಚ್ಕೊಂಡಿರೋ ಸಬ್ಬಕ್ಕಿನೂ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ. ಹಸಿ ಕಾಯಿ ತುರಿನೂ ಬೇಕಾದರೆ ನೀವು ಹಾಕೊಂಬೋದು ತುರ್ಕೊಂಡು. ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡಿ. ತಳ ತೆಗ್ಬಿಡ್ಬೇಡ್ರಿ. ಸೌಟಲ್ಲಿ ಕೈ ಆಡ್ಕೊಂಡು ಇಷ್ಟು ಗಟ್ಟಿ ಬರೋವರೆಗೂ ಕುದಿಸ್ಕೊಂಡು ಆಫ್ ಮಾಡ್ಕೊಂಡು.